ಇಲ್ಲಿ ಮೂಲವಾಗಿ ಇರುವಂಥದ್ದು ಮದುವೆ ಆಗದೇ ಇರೋರು, ಮಕ್ಕಳಾಗದೇ ಇರುವಂಥವ್ರು, ಹಾಗೆ ಜಮೀನು ಸೈಟ್ ಬಗ್ಗೆ ಇರ್ಬೋದು, ನಿಮ್ಮ ಜಮೀನು ಬಗ್ಗೆ ಇರ್ಬೋದು, ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಮಾಡುವಂತಹ ಮೂಲರಾಮನ ದೇವಸ್ಥಾನಕ್ಕೆ ಒಂದ್ಸಲನಾರು ಬಂದು ಇಲ್ಲಿ ಭೇಟಿ ಮಾಡಿ. ಮದ್ದೂರು ಮೇನ್ ರೋಡ್ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನಗಳು, 3 ದೇವಸ್ಥಾನ ಒಂದೇ ಸ್ಥಳದಲ್ಲಿರುವಂತಹ ಕ್ಷೇತ್ರ. ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಒಂದು ವರದರಾಜ ದೇವಸ್ಥಾನ, ಪಟ್ಟಾಭಿರಾಮ ದೇವಸ್ಥಾನ, 3 ಕೂಡ ಒಂದೇ ಸ್ಥಳದಲ್ಲಿದೆ. ಮದ್ದೂರು ಕ್ಷೇತ್ರದ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿಯವರ ದಿವ್ಯ ಸ್ಥಳ ಪುರಾಣ. ರಾಜ ವಿಷ್ಣುವರ್ಧನ ಮಹಾರಾಜನ ಕಾಲದಲ್ಲಿ, ಅಂದರೆ 1000 ವರ್ಷಗಳ ಹಿಂದೆ, 11-12ನೇ ಶತಮಾನ, ರಾಜ ವಿಷ್ಣುವರ್ಧನ ಮಹಾರಾಜ ತನ್ನ ತಾಯಿಗಾಗಿ ಭಗವಂತನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಇದು 1000 ವರ್ಷ ಹಳೆ ದೇವಸ್ಥಾನ ಸರ್ ಇಲ್ಲಿ. ಮತ್ತೆ ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದು ಹಿಂದೆ ಶ್ರೀರಂಗಪಟ್ಟಣಕ್ಕೂ ಇಲ್ಲಿಗೂ ಸುರಂಗ ಮಾರ್ಗ ಇದ್ದಂತ ಸ್ಥಳ ಅಂತೇಳಿ ಒಂದು ಪ್ರತೀತಿ ಇದೆ. ಮತ್ತೆ ಇಲ್ಲಿ ಮದ್ದುಗುಂಡಗಳನ್ನ ಇಡ್ತಿದ್ರು ಅಂತೇಳಿ ಒಂದು ಪ್ರತೀತಿ ಸರ್ ಇದು ಇಲ್ಲಿ. ಮತ್ತೆ ಇಲ್ಲಿ ಸರ್ಪಗಳ ಸಂಚ 7 ಸರ್ಪ ಇದೆ ಅಂತೇಳಿ ಅದು ಕೂಡ ಒಂದು ದಿವಸದಿಂದ ಮತ್ತೆ ಸರ್ಪಶಾಂತಿ ಅವೆಲ್ಲ ಇಲ್ಲಿ ಮಾಡ್ತಾ ಇರ್ತೀವಿ ಸರ್. ಇಲ್ಲಿ ನಾವು ಭೂಮಿ ವ್ಯವಹಾರದವರೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಸರ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಮದ್ದೂರಲ್ಲಿರುವಂತಹ ಪಟ್ಟಾಭಿರಾಮ ದೇವಸ್ಥಾನ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿನ ವಿಶೇಷತೆ ಇದು 1200 ವರ್ಷ ಪುರಾತನ ಹೊಂದಿರುವಂತಹ ಪುರಾತನ ದೇವಸ್ಥಾನ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿಗೂ ಟಿಪ್ಪು ಸುಲ್ತಾನ್ಗೂ ಏನು ಸಂಬಂಧ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗೆ ದೇವರ ದರ್ಶನ ಮಾಡೋಣ. ಮದ್ದೂರಲ್ಲಿರುವಂತಹ ಉಗ್ರ ನರಸಿಂಹಸ್ವಾಮಿ ದೇವಾಲಯದ ಬಲಭಾಗದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ನರಸಿಂಹಸ್ವಾಮಿ ಎಡಭಾಗದಲ್ಲಿ ವರದರಾಜ ಸ್ವಾಮಿಗಳಿದ್ದಾರೆ. ನರಸಿಂಹಸ್ವಾಮಿ ಹಿಂಭಾಗದಲ್ಲಿ ಪಟ್ಟಾಭಿರಾಮ ದೇವಾಲಯವಿದೆ. ಎಲ್ಲ ದೇವಾಲಯವನ್ನು ಒಂದೇ ವಿಡಿಯೋದಲ್ಲಿ ತೋರಿಸುವ ಪ್ರಯತ್ನವಿದೆ. ಆದರೆ ಪ್ರತಿಯೊಬ್ಬರು ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಪಟ್ಟಾಭಿರಾಮನ ವಿಶೇಷತೆ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿನ ಪೂಜೆ ಪುನಸ್ಕಾರಗಳು ಯಾವ ರೀತಿ ಇರುತ್ತೆ, ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ಯಾವ ರೀತಿ ನಾವು ಪೂಜೆ ಮಾಡಿಸಿದ್ರೆ, ಅಂದರೆ ವ್ರತ ಮಾಡಿದ್ರೆ ಅಥವಾ ನಾವು ಏನಿಲ್ಲ ಅರ್ಕೆ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ಅರ್ಚಕರನ್ನ ಮಾತಾಡ್ಸೋಣ. ಹಾಗೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳನ್ನು ಕೂಡ ಮಾತಾಡ್ಸೋಣ. ಇಲ್ಲಿನ ವಿಶೇಷತೆ ಕೂಡ ತಿಳ್ಕೊಳ್ಳೋಣ. ಆನಂತರ ವರದರಾಜ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಳೋಣ. ಇದೇ ವಿಡಿಯೋದಲ್ಲಿ ಪ್ರತಿಯೊಂದು ಇರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಆನಂತರ ಇಷ್ಟ ಆದರೆ ಲೈಕ್ ಮಾಡಿ. ಮದ್ದೂರು ಎಂಬ ಹೆಸರು ಏನಕ್ಕೆ ಬಂತು, ಇದನ್ನು ಯಾರು ಹೆಸರಿಟ್ಟರು, ಯಾವಾಗ ಹೆಸರಿಟ್ಟರು ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಮದ್ದೂರಿನ ಹಿಂದಿನ ಹೆಸರು ಏನು ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಇದರ ವಿಶೇಷತೆ ತುಂಬ ಆಳವಾಗಿದೆ. ಮತ್ತು ಇದನ್ನು ಕೇಳ್ತಾ ಇದ್ದರೆ ತುಂಬ ಇನ್ನೂ ಕೇಳಬೇಕು ಅನಿಸುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುವಂಥದ್ದು. ಈಗ ಇದಲ್ದೇ ವರದರಾಜ ಸ್ವಾಮಿ ದೇವಾಲಯಕ್ಕೂ ಕರ್ಕೋಗ್ತೀನಿ, ಅಲ್ಲಿನ ದರ್ಶನವೂ ಮಾಡ್ತೀನಿ. ಇದೇ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋ ಸಹಿತ ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ. ಬನ್ನಿ. ಶಿವಕುಮಾರ್, ಹೇಮಂತ್ ಕುಮಾರ್, ಮನುಷ್ಯ, ಶಿವಮ್ಮ. ನಿಮ್ಮ ಹೆಸರು? ಲಕ್ಷ್ಮೀಕಾಂತ್ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಒಂದು 25 ವರ್ಷ ಆಯ್ತು ಸರ್ ನಾನು ಬಂದಿದ್ದು. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ನಮಗೂ ಕೂಡ ತಿಳಿಸ್ಕೊಡಿದ್ವಿ ಸರ್. ಇದು ದೇವಸ್ಥಾನ ಇಲ್ಲಿ ಪಟ್ಟಾಭಿರಾಮ ಅಂತೇಳಿ, ಸೀತಾರಾಮ, ಆಂಜನೇಯ, ಲಕ್ಷ್ಮಣ ಇಲ್ಲ. ಮತ್ತೆ ಇದು 1000 ವರ್ಷ ಹಳೆ ದೇವಸ್ಥಾನ ಸರ್ ಇಲ್ಲಿ.
ಮತ್ತೆ ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದು ಹಿಂದೆ ಶ್ರೀರಂಗಪಟ್ಟಣಕ್ಕೂ ಇಲ್ಲಿಗೂ ಸುರಂಗ ಮಾರ್ಗ ಇದ್ದಂಥ ಸ್ಥಳ ಅಂತೇಳಿ ಒಂದು ಪ್ರತೀತಿ ಇದೆ. ಮತ್ತೆ ಇಲ್ಲಿ ಮದ್ದುಗುಂಡುಗಳನ್ನ ಇಡ್ತಿದ್ರು ಅಂತೇಳಿ ಒಂದು ಪ್ರತೀತಿ ಸರ್ ಇದು ಇಲ್ಲಿ. ಮತ್ತೆ ಇಲ್ಲಿ ಸರ್ಪಗಳ ಸಂಚ ಏಳನೇ ಸರ್ಪ ಇದೆ ಅಂತೇಳಿ ಅದು ಕೂಡ ಒಂದು ದಿವಸದಿಂದ ಮತ್ತೆ ಸರ್ಪಶಾಂತಿ ಅವೆಲ್ಲ ಇಲ್ಲಿ ಮಾಡ್ತಾ ಇರ್ತೀವಿ ಸರ್ ಇಲ್ಲಿ ನಾವು. ಇಲ್ಲಿ ಬರುವಂತ ಭಕ್ತಾದಿಗಳು ಅರ್ಕೆ ರೂಪದಲ್ಲಿ ಅಂದ್ರೆ ಏನೇನು ಅರ್ಕೆ ಮಾಡ್ಕೋತಾರೆ ಸರ್? ಅದೇ ಮಕ್ಕಳಾಗದೇ ಇದ್ದವರು ಮತ್ತೆ ಭೂಮಿ ವ್ಯವಹಾರದವರೆಲ್ಲ ಬಂದಿಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಸರ್. ಭೂಮಿ ವಿಚಾರದಲ್ಲಿ ಯಾವ್ದಾರು ಆಗಿದ್ರು ಇಲ್ಲಿ ಅರ್ಕೆವನ್ನು ಮಾಡ್ಕೋತಾರೆ. ಈಗ ಇಲ್ಲಿ ಪಟ್ಟಾಭಿರಾಮ ಇರೋದ್ಕಿಂತ ಮಕ್ಕಳುಗಳು ಇಲ್ದೇ ಇರೋರು ಅಂದ್ರೆ ಈಗ ಹೇಳಿದ್ರಲ್ಲ ಮಕ್ಕಳು ಇಲ್ದೇ ಇರೋ ಬಗ್ಗೆ ಯಾವ ರೀತಿ ಇಲ್ಲಿ ಅರ್ಕೆ ಮಾಡ್ಕೋಬೇಕು ಸರ್? ಅದೊಂದು ಸರ್ಪಶಾಂತಿ ಮಾಡ್ತೀವಿ ಸರ್. ಅದು ಸರ್ಪಶಾಂತಿ ಮಾಡಿ ಪೂಜೆ ಮಾಡ್ಕೊಡ್ತೀವಿ. ಅದರಿಂದ ಅವ್ರಿಗೆ ಫಲ ಆಗುತ್ತೆ ಸರ್. ಅಂದ್ರೆ ಇಲ್ಲಿ ಬರುವಂತ ಈಗ ಯೂಟ್ಯೂಬ್ ನೋಡ್ಕೊಂಡು ಜನ ಬರುವಂತ ಭಕ್ತಾದಿಗಳು ಇಲ್ಲಿಗೆ ಯಾವ ರೂಟಲ್ಲಿ ಬರಬೇಕು, ಯಾವ ರೀತಿ ಬರಬೇಕು ಸರ್? ಬೆಂಗಳೂರಿನ ಮಾಮೂಲಿ ಚನ್ನಪಟ್ಟಣ ರಾಮನಗರ ಮದ್ದೂರು ಸರ್. ಇಲ್ಲ ಮಾಮೂಲಿ ಮೈಸೂರು ಕಡೆಯಿಂದ ಮತ್ತು ಅಂದ್ರೆ ಮಾಮೂಲಿ ಪಟ್ನಾ ಟು ಮದ್ದೂರು ಸರ್. ಈ ಕಡೆಯಿಂದ ಬರ್ಬೋದು. ಇಲ್ಲಿ ಬಂದ್ರೆ ನಾನು ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ, ಮತ್ತೆ ನಿಮ್ಮ ನಂಬರ್ ಹಾಕಿರ್ತೀನಿ. ಇಲ್ಲಿ ಫೋನ್ ಮಾಡ್ಕೊಂಡು ಕೂಡ ಬರ್ತಾರೆ. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ, ಯಾವ್ಯಾವಾಗ ಬರಬೇಕು, ಇಲ್ಲಿ ಯಾವ ಟೈಮ್ ಏನಾರು ಇದೆಯಾ ಸರ್? ನಿತ್ಯ ಪೂಜೆ ಇರುತ್ತೆ ಸರ್ ಇಲ್ಲಿ. ನಿತ್ಯ ಪೂಜೆ ತುಂಬ ಶನಿವಾರ ಭಾನುವಾರ ತುಂಬಾ ವಿಶೇಷವಾಗಿ ಇಲ್ಲಿ ಜನ ಹೊರಗಡೆಯಿಂದೆಲ್ಲ ಯಾತ್ರೆಗಳು ಬರ್ತಾರೆ. ಶನಿವಾರ ಭಾನುವಾರ ಮತ್ತೆ ಬೆಳಿಗ್ಗೆ 9ರಿಂದ ಮಾಮೂಲಿ 1 ಗಂಟೆವರೆಗೂ ಇರುತ್ತೆ ಸರ್. ಸಾಯಂಕಾಲ 4ರಿಂದ 8 ಗಂಟೆವರೆಗೂ ದೇವಸ್ಥಾನ ಇರುತ್ತೆ ಸರ್. ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತ ಹಬ್ಬ ಈ ದೇವರಿಗೆ ಯಾವಾಗ ಸರ್? ರಾಮನವಮಿ ಮತ್ತೆ ಹನುಮ ಜಯಂತಿ ಮತ್ತೆ ನರಸಿಂಹ ಜಯಂತಿ ಮತ್ತೆ ಜಾತ್ರೋತ್ಸವ 10 ದಿವಸ ಇಲ್ಲಿ ಜಾತ್ರೆ ಆಗುತ್ತೆ ನರಸಿಂಹ ದೇವ್ರದ್ದು. ಆಗ ತುಂಬಾ ವಿಶೇಷವಾಗಿ ಇಲ್ಲಿ ಜನ ಸೇರ್ತಾರೆ ಸರ್. ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಟಿಪ್ಪು ಕಾಲದಲ್ಲಿ ಇಲ್ಲಿ ಮದ್ದುಗುಂಡು ಇಡ್ತಿರು ಅಂತ ಹೇಳಿ, ಈಗ ಆಲ್ಟ್ರೇಷನ್ ಆಗಿದ್ದಲ್ವ ಇದು? ಹೌದು ಸರ್, ಆಲ್ಟ್ರೇಷನ್ ಆಗಿದ್ದು. ಹಳೇದು ಏನಾರ ಕುರುಗು ಏನಾರ ಇದೆಯಾ ಇಲ್ಲಿ? ಫೋಟೋಸ್ ಎಲ್ಲ ನೋಡಿ ಸರ್. ಫೋಟೋಗಳಲ್ಲಿ ಇದೆಯಲ್ಲ ಅದು. ಅಂದ್ರೆ ಈಗ ನೀವು ವಂಶ ಪರಂಪರೆಯಿಂದ ಮಾಡ್ಕೊಬರ್ತಿರುವಂತದ್ದು ಇಲ್ಲಿ ನೀವು ಕಂಡಂಗೆ ಏನೇನು ಒಳ್ಳೇದಾಗಿದೆ ಸರ್ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ? ಸರ್, ಬರುವಂತ ಭಕ್ತಾದಿಗಳಿಗೆ ಮಾಮೂಲಿ ಭೂಮಿ ವ್ಯವಹಾರಗಳೆಲ್ಲ ತುಂಬಾ ಇಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತೆ ಮದುವೆ ಆಗದೆ ಇದ್ದವರಿಗೆ ಮದುವೆಗಳೆಲ್ಲ ತುಂಬಾ ಆಗಿದೆ. ಇಲ್ಲಿ ಯಾವ್ದೋ ಸಮಸ್ಯೆಗಳು ಆದವ್ರಿಗೆ ಯಾವ್ದು ಪುನಃ ಸಮಸ್ಯೆಗಳಿದೆ, ಮದುವೆಗಳಾಗಿದೆ. ಮತ್ತೆ ಮಕ್ಕಳಾಗದೆ ಇದ್ದವ್ರಿಗೂ ಕೂಡ ಮಕ್ಕಳಾಗುವಂತದೆಲ್ಲ ವ್ಯವಸ್ಥೆ ಆಗ್ತದೆ ಸರ್. ಅಂದ್ರೆ ಇಲ್ಲಿ ಮೇನ್ ಮಕ್ಕಳು ಸಂತಾನ ಜಾಸ್ತಿ ಇರುವಂತದ್ದು ಸರ್. ಅಂದ್ರೆ ಈಗ ಶನಿವಾರ ಭಾನುವಾರ ಜಾಸ್ತಿ ಬರುವಂತದ್ದು. ಹೌದು ಸರ್. ಮತ್ತೆ ಒಳ್ಳೆ ರಜಾ ಇರೋ ಟೈಮಲ್ಲಿ ಬರುವಂತದ್ದು. ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕಂಚಿಗೆ ಹೋಗಿ ದರ್ಶನ ಮಾಡ್ಬೇಕನ್ನೋದೇನಿಲ್ಲ. ಈ ವರದರಾಜರ ಸ್ವಾಮಿ ಬಂದು ಕಣ್ಣಿನ ದೃಷ್ಟಿ, ಪ್ರತಿಯೊಂದು ಕಣ್ಣಿನ ಸಮಸ್ಯೆ ಏನೇ ಇದ್ರೂ ಕೂಡ ಪರಿಹಾರ ಮಾಡುವಂತಹ ವರದರಾಜ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಈಗ ಆ ದೇವಸ್ಥಾನ ಹತ್ರ ಹೋಗೋಣ. ಮದ್ದೂರು ಕ್ಷೇತ್ರದ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿಯವರ ದಿವ್ಯ ಸ್ಥಳ ಪುರಾಣ ರಾಜ ವಿಷ್ಣುವರ್ಧನ ಮಹಾರಾಜನ ಕಾಲದಲ್ಲಿ, ಅಂದರೆ 1000 ವರ್ಷಗಳ ಹಿಂದೆ 11-12ನೇ ಶತಮಾನ, ರಾಜ ವಿಷ್ಣುವರ್ಧನ ಮಹಾರಾಜ ತನ್ನ ತಾಯಿಗಾಗಿ ಭಗವಂತನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಜನ ತಾಯಿಯವರಿಗೆ 2 ನೇತ್ರಗಳು ಕಾಣಿಸ್ತಿರಲಿಲ್ಲಂತೆ. ಗುರು ರಾಮಾನುಜಾಚಾರ್ಯರು ಕನಸಿನಲ್ಲಿ ಬಂದು ಹೇಳ್ತಾರಂತೆ, ತಮಿಳುನಾಡು ಕಂಚಿಗೆ ಹೋಗಿ ವಿಷ್ಣು ಸ್ವರೂಪಿ ವರದರಾಜ ದೇವರ ದರ್ಶನ ಮಾಡಿ ನೇತ್ರ ಬರುತ್ತೆ ಅಂತ. 1000 ವರ್ಷಗಳ ಹಿಂದೆ ಬಸ್ಸು, ಕಾರು, ವಾಹನ, ರಸ್ತೆಗಳ ಸೌಕರ್ಯ ಇರಲಿಲ್ಲ. ಅದಕ್ಕೆ ರಾಜ ವಯಸ್ಸಾದ ತಾಯಿನ ಇಲ್ಲಿಂದ ಎಳೆದು ತಮಿಳುನಾಡು ಕಂಚಿವರೆಗೂ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕಂಚಿಯಿಂದಲೇ ಶಿಲ್ಪಿಗಳನ್ನ ಕರೆಸಿ ಅಲ್ಲಿರುವಂಗೆ ಹೈಟಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿಸಿ 48 ಡೇಸ್ ಪೂಜೆ ಮಾಡ್ತಾರಂತೆ. ಲಾಸ್ಟ್ ಡೇ ತಾಯಿನ ಕರ್ಕೊಂಡು ಬಂದು ದೇವ್ರ ಮುಂದೆ ನಿಲ್ಲಿಸಿದಾಗ ಭಗವಂತನಿಗೆ ಮಹಾಮಂಗಳಾರತಿ ಆಗ್ತಿತ್ತಂತೆ. ಆ ದೀಪದ ಬೆಳಕಿನಲ್ಲಿ 2 ಕಣ್ಣುಗಳು ಬಂತಂತೆ. ನೇತ್ರ ಕೊಟ್ಟ ದೇವರು ನೇತ್ರ ನಾರಾಯಣ ಎನ್ನುವ ಕೀರ್ತಿಗೆ ಪಾತ್ರವಾಗಿದ್ದಾರೆ. ಇಲ್ಲಿ ದರ್ಶನ ಮಾಡಿದ್ರೆ ತಮಿಳುನಾಡು ಕಂಚಿಗೆ ಹೋಗಿ ದರ್ಶನ ಮಾಡಿದಷ್ಟು ಪರಮ ಪುಣ್ಯ ಅಂತ ವಿಶೇಷ. ಏನೇ ಕಣ್ಣಿನ ಸಮಸ್ಯೆಗಳಿದ್ರು ಇಲ್ಲಿ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಕಣ್ಣಿನ ಸಮಸ್ಯೆಗಳು ಹಾಗೆ ಮಾಯವಾಗಿ ಹೋಗುತ್ತೆ ಎಂಬುದು ಅಕ್ಷರಾಸತ್ಯವಾಗಿ ಹೇಳ್ತಾರೆ. ಇದು ಈ ಕ್ಷೇತ್ರದ ವೈಶಿಷ್ಟ್ಯ ಹಾಗೂ ತಲಪುರ. ಅಂದ್ರೆ ಇಲ್ಲಿಗೆ ಯಾವ್ಯಾವ ವಾರ ಬರುತ್ತೆ? ಡೈಲಿ ಇರುತ್ತಾ? ವರ್ಷದ 365 ದಿನಗಳು ತಂದಿರುತ್ತೆ. ಎಲ್ಲಾ ದಿನಗಳು ಪೂಜೆಗಳು ನಡೆಯುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ರಥೋತ್ಸವ, ವೈಕುಂಠ ಏಕಾದಶಿ, ಕಡೇ ಶ್ರಾವಣ ಶನಿವಾರ, ವರದರಾಜ ಜಯಂತಿ, ಶ್ರಾವಣ ಶನಿವಾರಗಳು ತುಂಬಾ ವಿಜೃಂಭಣೆಯಾಗಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿ ನೇತ್ರದಾನ ಅಂತ ಹೇಳಿದ್ರಲ್ಲ ನೀವು, ಇಲ್ಲಿ ಅರ್ಕೆ ಯಾವ ರೂಪದಲ್ಲಿ ಮಾಡ್ಕೋಬೇಕು? ಇಲ್ಲಿ ಬಂದು ಭಕ್ತಿಯಿಂದ ದರ್ಶನ ಮಾಡಿ ಅವರ ಹೆಸರೇ ಒಂದು ಅರ್ಚನೆ ಮಾಡಿಸ್ಕೊಂಡ್ರೆ ಸಾಕು. ಅವರ ಕಣ್ಣಿನ ದೋಷಗಳಿದ್ರೆ ಗುಣ ಆಗುತ್ತೆ ಅನ್ನೋದು ಪ್ರತಿ. ಇಲ್ಲ ಕಣ್ಣಿನ ಹೊಂದಿಕೆನ ಇಲ್ಲ ಪ್ರತಿಯೊಂದು ವಿಶೇಷ. ಜನರಲ್ ಆಗಿ ವಿಷ್ಣು ಸ್ವರೂಪಿ ಭಗವಂತನಿಗೆ ಒಂದು ದರ್ಶನ ಸೇವೆಗಳು
ನಡೀತಾ ಇದೆ. ಒಟ್ಟೆ ಮೂಲ ಇದಕ್ಕೆ ಬಂದು ಕಣ್ಣಿನ ಸಮಸ್ಯೆ ಇದ್ರು. ಮಾತ್ರ ತುಂಬಾ ವಿಶೇಷ. ಹಾ, ನಿಮ್ಮ ಹೆಸರು ಹೇಳಲಿಲ್ಲ ಬುದ್ಧಿ. ಶ್ರೀನಿವಾಸ ಅಯ್ಯಂಗಾರ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ರಿ? ನಾವಿಲ್ಲಿ 35 ವರ್ಷದಿಂದ ಪೂಜೆ ಮಾಡ್ತೀವಿ. 35 ವರ್ಷದಿಂದ ನಮ್ಮ ತಾತ ಮುತ್ತಾತರಿಂದ ವಂಶ ಪರಂಪರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಹಾ, ವಂಶ ಪರಂಪರೆಯಿಂದ ನೀವು ಈಗ ಮಾಡ್ಕೊ ಬರ್ತಾ ಇರೋದು. ಈಗ ನೀವು ಎಷ್ಟು ಜನರೇಷನ್? ನಮ್ದು 6ನೇ ಜನರೇಷನ್. 6ನೇದು. ಸರಿ ಸರ್, ಧನ್ಯವಾದಗಳು. ಇಲ್ಲಿ ಮೂಲವಾಗಿ ಇರುವಂಥದ್ದು ಮದುವೆ ಆಗದೆ ಇರೋರು, ಮಕ್ಕಳಾಗದೆ ಇರುವಂಥವ್ರು, ಹಾಗೆ ಜಮೀನು ಸೈಟ್ ಬಗ್ಗೆ ಇರ್ಬೋದು, ನಿಮ್ಮ ಜಮೀನು ಬಗ್ಗೆ ಇರ್ಬೋದು, ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಮಾಡುವಂತಹ ಮೂಲರಾಮನ ದೇವಸ್ಥಾನಕ್ಕೆ ಒಂದ್ಸಲನಾದ್ರು ಬಂದು ಇಲ್ಲಿ ಭೇಟಿ ಮಾಡಿ. ಶ್ರೀನಿವಾಸ ಬರ್ತಾ ಇದ್ದಾರೆ, ನಂಬರ್ಗಾರು ಫೋನ್ ಮಾಡಿ ತಿಳ್ಕೊಂಡು ಆನಂತರ ಇಲ್ಲಿ ಬರೀ. ಮದ್ದೂರು ಮೇನ್ ರೋಡ್ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನಗಳು 3 ದೇವಸ್ಥಾನ ಒಂದೇ ಸ್ಥಳದಲ್ಲಿರುವಂತಹ ಕ್ಷೇತ್ರ. ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಒಂದು ವರದರಾಜ ದೇವಸ್ಥಾನ, ಪಟ್ಟಾಭಿರಾಮ ದೇವಸ್ಥಾನ, 3 ಕೂಡ ಒಂದೇ ಸ್ಥಳದಲ್ಲಿದೆ. ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪ್ ಮತ್ತು ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ. ಒಂದ್ಸಲ ಬಂದು ನೀವು ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಿ ಅಂತ ನಮ್ಮ ಉದ್ದೇಶ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ.